ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡೈನಾ ಕೂರ್ಗ್. ವಿಶ್ವದ ಮೊದಲ ಬಹಿರಂಗ ಸಲಿಂಗಕಾಮಿ ಇಮಾಮ್ ಮುಹಿನ್ ಎಂಡಿಕ್ಸ್ ರನ್ನ ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆಗೈದಿದ್ದಾರೆ ಎಂದು ತಿಳಿದು ಬಂದಿದೆ. ಮುನ್ಸಿನ್ ಹೆಂಡ್ರಿಕ್ಸ್ ಅವರನ್ನ ದಕ್ಷಿಣ ಆಫ್ರಿಕಾದ ಝೆಬೆರಾ ಬಳಿ ಗುಂಡಿಕ್ಕಿ ಕೊಲ್ಲಲಾಗಿದೆ. LGBTQ+ ಮುಸ್ಲಿಮರಿಗೆ ಸುರಕ್ಷಿತ ಸ್ಥಳಾವಕಾಶ ನೀಡುವ ಮಸೀದಿಯ ನೇತೃತ್ವ ವಹಿಸಿದ ಹೆಂಡ್ರಿಕ್ಸ್ ಇನ್ನೊಬ್ಬ ವ್ಯಕ್ತಿ ಜೊತೆ ಕಾರ್ನಲ್ಲಿ ಚಲಿಸ್ತಾ ಇದ್ದಾಗ ಅಪರಿಚಿತ ವಾಹನವೊಂದು ಅವರ ಕಾರು ತಡೆದು ಗುಂಡಿಕ್ಕಿ ಹತ್ಯೆಗೈದಿದೆ. ಮುಖ ಮುಚ್ಚಿಕೊಂಡಿದ್ದ ಇಬ್ರು ಅಪರಿಚಿತ ಶಂಕಿತರು ವಾಹನದಿಂದ ಹೊರಬಂದು ಕಾರಿನ ಮೇಲೆ ಹಲವಾರು ಸುತ್ತು ಗುಂಡು ಹಾರಿಸಿದ್ರು. ನಂತರ ಅವರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಕಾರಿನ ಹಿಂಬದಿಯಲ್ಲಿ ಕುಳಿತಿದ್ದ ಹೆಂಡ್ರಿಕ್ಸ್ ಮಾರಣಾಂತಿಕ ಗಾಯಗಳಾಗಿ ಅವರು ಸಾವನ್ನಪ್ಪಿದ್ದಾರೆ ಎಂದು ಪೂರ್ವ ಕೇಪ್ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಘಟನೆಯನ್ನ ಅಂತಾರಾಷ್ಟ್ರೀಯ ಲೆಸ್ಬಿಯನ್, ಗೇ, ಬೈಸೆಕ್ಸುವಲ್, ಟ್ರಾನ್ಸ್ಜೆಂಡರ್ ಮತ್ತು ಇಂಟರ್ಸೆಕ್ಸುವಲ್ ಅಸೋಸಿಯೇಷನ್ ಅಂದ್ರೆ ILGA ಹತ್ಯೆಯನ್ನ ಬಲವಾಗಿ ಖಂಡಿಸ್ತಾ ಇದೆ. ಮುನ್ಸಿನ್ ಹೆಂಡ್ರಿಕ್ಸ್ ಹತ್ಯೆಯ ಸುದ್ದಿಯಿಂದ ILGA ವರ್ಲ್ಡ್ ಕುಟುಂಬವು ತೀವ್ರ ಆಘಾತಕ್ಕೆ ಒಳಗಾಗಿದೆ ಮತ್ತು ಇದು ದ್ವೇಷ ಅಪರಾಧವಾಗಿರಬಹುದು ಅಂತ ನಾವು ಭಾವಿಸ್ತೀವಿ. ಈ ಭಯಪಡುವ ದಾಳಿಯನ್ನ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಅಂತ ಅದರ ಕಾರ್ಯನಿರ್ವಾಹಕ ನಿರ್ದೇಶಕಿ ಜೂಲಿಯಾ ಏರ್ಟ್ ಹೇಳಿದ್ದಾರೆ. ಈಗ ನಿಮಗೊಂದು ಡೌಟ್ ಬಂದಿರಬಹುದು, ಯಾರು ಈ ಮುನ್ಸಿನ್ ಹೆಂಡ್ರಿಕ್ಸ್ ಅಂತ? ಇವರು 1996ರಿಂದ LGBTQ+ ವಕಾಲತ್ತು ವಹಿಸ್ತಾ ಇದ್ದ ಹೆಂಡ್ರಿಕ್ಸ್ 2 ವರ್ಷಗಳ ನಂತರ ತನ್ನ ತವರು ನಗರದಲ್ಲಿ LGBTQ+ ಮುಸ್ಲಿಮರಿಗಾಗಿ ಸಭೆಗಳನ್ನ ಆಯೋಜಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ನನ್ನ ಗ್ಯಾರೇಜ್ ಅನ್ನ ತೆರೆದೆ, ಕಾರ್ಪೆಟ್ ಅನ್ನ ಕೆಳಗೆ ಹಾಕಿ ಜನರನ್ನ ಚಹಾ ಸೇವಿಸಲು ಹಾಗೆ ಮಾತನಾಡೋದಕ್ಕೆ ಆಹ್ವಾನ ಮಾಡಿದೆ. ಆ ಮೂಲಕ ನಮ್ಮ ಸಮುದಾಯ ಅಂದ್ರೆ LGBTQ ಮುಸ್ಲಿಮರಿಗಾಗಿ ವೇದಿಕೆಯನ್ನ ಕಲ್ಪಿಸ್ತೆ ಅಂತ ಅವರು 2022ರಲ್ಲಿ ದಿ ಗಾರ್ಡಿಯನ್ಸ್ಗೆ ತಿಳಿಸಿದ್ರು. 2011ರಲ್ಲಿ ಇದೇ ಹೆಂಡ್ರಿಕ್ಸ್ ತನ್ನ ಸಮುದಾಯಕ್ಕಾಗಿ ಹೆಚ್ಚು ಸ್ವಾಗತಾರ್ಹ ಸ್ಥಳಗಳನ್ನ ರಚನೆ ಮಾಡೋದಕ್ಕೆ ನಿರ್ಧಾರ ಕೂಡ ಮಾಡ್ತಾರೆ. ಬಹುಶಃ ನಾವು ನಮ್ಮದೇ ಅಂದ್ರೆ ಸಲಿಂಗಕಾಮಿಗಳು ಆದಂತಹ ಸ್ಥಳವನ್ನ ಪ್ರಾರಂಭಿಸುವ ಸಮಯ, ಆದ್ದರಿಂದ ಅದನ್ನ ನಿರ್ಣಯಿಸಲ್ಪಡದೆ ಪ್ರಾರ್ಥನೆ ಮಾಡಬಹುದು ಅಂತ ಕೂಡ ಹೇಳಿದ್ರು. ಇವರು ಕೇಪ್ ಟೌನ್ ಬಳಿಯ ವಿನ್ಬರ್ಗ್ ನಲ್ಲಿ ಅವರು ಆಲ್ ಘುರ್ಕಾ ಮಸೀದಿಯನ್ನ ಸ್ಥಾಪನೆ ಕೂಡ ಮಾಡ್ತಾರೆ. ಇಲ್ಲಿ ವಿಲಕ್ಷಣ ಮುಸ್ಲಿಮರು ಮತ್ತು LGBTQ+ ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಆರಂಭ ಕೂಡ ಮಾಡ್ತಾರೆ. ಹಾಗೆ 2022ರ ಸಾಕ್ಷ್ಯ ಚಿತ್ರ ದಿ ರಾಡಿಕಲ್ ನಲ್ಲಿ ಕೂಡ ಕಾಣಿಸಿಕೊಂಡ ಹೆಂಡ್ರಿಕ್ಸ್ ಈ ಹಿಂದೆ ಬೆದರಿಕೆಗಳನ್ನ ಸ್ವೀಕರಿಸಿದ್ದಾಗಿ ಕೂಡ ಒಪ್ಕೊಂಡಿದ್ರು. ಅಂಗರಕ್ಷಕರನ್ನ ನೇಮಿಸಿಕೊಳ್ಳೋದಕ್ಕೆ ಸಲಹೆ ನೀಡಿದ್ರು. ಅವರು ತಾನು ಹೆದರ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಸಾವಿನ ಭಯಕ್ಕಿಂತ ಪ್ರಾಮಾಣಿಕನಾಗಿರೋದೇ ದೊಡ್ಡದು ಅಂತ ಕೂಡ ಹೇಳಿಕೆ ನೀಡಿದ್ರು. ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ಹೆಂಡ್ರಿಕ್ಸ್ ಒಬ್ಬ ಮಹಿಳೆಯನ್ನ ಮದುವೆ ಕೂಡ ಆಗಿರ್ತಾರೆ, ಮಕ್ಕಳನ್ನ ಕೂಡ ಹೊಂದಿದ್ರು ಮತ್ತು ನಂತರ 29ನೇ ವಯಸ್ಸಿನಲ್ಲಿ ಡಿವೋರ್ಸ್ ಕೂಡ ಪಡ್ಕೊಂಡಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರಿ ಅಶ್ವವೇಗ ಡಿಜಿಟಲ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.